ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಗುರುವಾರಕ್ಕೆ ಮುಂದೂಡಿಕೆಯಾಗಿದೆ. ನಟ ದರ್ಶನ್ ಪರ ವಕೀಲರು ಬದಲಾಗಿದ್ದು, ಕಪಿಲ್ ಸಿಬಲ್ ಬದಲು ಸಿದ್ಧಾರ್ಥ್ ದವೆ ದರ್ಶನ್ ಪರ ವಾದ ಮಾಡ್ತಿದ್ದಾರೆ. ಹೀಗಾಗಿ ಒಂದು ದಿನ ಕಾಲಾವಕಾಶವನ್ನ ಸಿದ್ಧಾರ್ಥ್ ಕೇಳಿದ್ರು. ಹೀಗಾಗಿ ಗುರುವಾರ ದೀರ್ಘ ವಾದ ಮಾಡದೆ ಲಿಖಿತ ರೂಪದಲ್ಲಿ ವಾದ ಸಲ್ಲಿಸುವಂತೆ ಸೂಚಿಸಿ ವಿಚಾರಣೆಯನ್ನ ನ್ಯಾಯಮೂರ್ತಿಗಳು ಮುಂದೂಡಿದ್ದಾರೆ. ಜೂನ್ 25ರಂದು ವಿದ್ಯಾರಣ್ಯಪುರದಲ್ಲಿ ನಡೆದಿದ್ದ 2 ಕೋಟಿ ಡಕಾಯಿತಿ ಕೇಸ್ಗೆ ಸಂಬಂಧಿಸಿದಂತೆ 15 ಜನರನ್ನ ಬಂಧಿಸಲಾಗಿದೆ. ಆರೋಪಿಗಳ ಬಳಿಯಿಂದ ಒಟ್ಟು 1 ಕೋಟಿ 11 ಲಕ್ಷ ನಗದು ವಶಕ್ಕೆ ಪಡೆಯಲಾಗಿದೆ. ಬ್ಲಾಕ್ ಮನಿಯನ್ನ ಕನ್ವರ್ಟ್ ಮಾಡಿ ಜಿಎಸ್ಟಿ ಬಿಲ್ ಸಹಿತ ಅಕೌಂಟ್ಗೆ ಹಾಕಿಸಿಕೊಡೋದಾಗಿ ಡೀಲ್ ಮಾಡಿದ್ರು. ಬಳಿಕ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು. ಬೆಂಗಳೂರಲ್ಲಿ ಬೋರ್ವೆಲ್ ನೀರಿನ ಬಳಕೆ ಹೆಚ್ಚಾಗ್ತಿದ್ದು, ದಿನದಿಂದ ದಿನಕ್ಕೆ ಅಂತರ್ಜಲ ಮಟ್ಟ ಇಳಿಕೆಯಾಗ್ತಿದೆ. ಹೀಗಾಗಿ ಕೊಳವೆ ಬಾವಿ ನೀರಿನ ಬಳಕೆ ವಿಚಾರ ನಿಯಂತ್ರಣ ತರಲು ಸರ್ಕಾರ ಹೊಸ ನಿಯಮ ತರಲು ಮುಂದಾಗಿದೆ. ಕೊಳವೆ ಬಾವಿಯಿಂದ ತೆಗೆಯುವ ನೀರಿನ ಬಳಕೆ ಪ್ರಮಾಣ ಅಳೆಯಲು ಡಿಜಿಟಲ್ ಟೆಲಿಮೆಟ್ರಿ ಅಳವಡಿಸಿ ದರ ನಿಗದಿಗೆ ಮುಂದಾಗಿದೆ. ಸರ್ಕಾರದ ಈ ನಿಯಮದ ಬಗ್ಗೆ ತಜ್ಞರು ಸಹಮತ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ, ನಾವು ಅಂತರ್ಜಲ ವೃದ್ಧಿ ಆಗೋದಕ್ಕೆ ಬಿಡ್ತಾ ಇಲ್ಲ. ಈ ನಿಯಂತ್ರಣ ತರೋದು ಬಹಳ ಅತ್ಯವಶ್ಯಕ. ಅದನ್ನು ಮಾಡೋದ್ರಿಂದ ಯಾರು ಎಷ್ಟು ಉಪಯೋಗಿಸ್ತಾರೋ ಅಷ್ಟರ ಮೇಲೆ ಅವರು ದುಡ್ಡು ಕೊಟ್ಟೋದ್ರಿಂದ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು.